ಹೋರಾಟಕ್ಕೆ ಕೊನೆಗೂ ಸಿಕ್ತು ಅಧಿಕೃತ ಚಾಲನೆ. ನಾಯಂಡಹಳ್ಳಿ ಸ್ಟೇಷನ್ನಲ್ಲಿ 4 ಎಕ್ಸ್‌ಪ್ರೆಸ್ಗಳಿಗೆ ನಿಲುಗಡೆ ಭಾಗ್ಯ. ವಿ ಸೋಮಣ್ಣ ಕಾರ್ಯಕ್ಕೆ ಡಾಕ್ಟರ್ ಮೂರ್ತಿ ಸೇರಿ ಹಲವರ ಮೆಚ್ಚುಗೆ. ಬೆಂಗಳೂರಿನ ವಿಜಯನಗರ, ಗೋವಿಂದರಾಜನಗರ ಹಾಗೂ ನಾಯಂಡಹಳ್ಳಿ ಭಾಗದ ಜನರ ದಶಕಗಳ ಕನಸು ಇಂದು ನನಸಾಗಿದೆ. 4 ಪ್ರಮುಖ ಎಕ್ಸ್‌ಪ್ರೆಸ್ ರೈಲುಗಳಿಗೆ ನಾಯಂಡಹಳ್ಳಿ ರೈಲು ನಿಲ್ದಾಣದಲ್ಲಿ ಅಧಿಕೃತ ನಿಲುಗಡೆ ನೀಡಲಾಗಿದೆ. 4 ಪ್ರಮುಖ ಎಕ್ಸ್‌ಪ್ರೆಸ್ ರೈಲುಗಳ ನಿಲುಗಡೆಗೆ ಕೊನೆಗೂ ಹಸಿರು ನಿಶಾನೆ ಸಿಕ್ಕಿದೆ. ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಅವರ ಸಮ್ಮುಖದಲ್ಲಿ ನಾಯಂಡಹಳ್ಳಿ ರೈಲು ನಿಲ್ದಾಣ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಗಿದೆ. ರೈಲುಗಳ ನಿಲುಗಡೆಗೆ ಚಾಲನೆ ನೀಡುವ ಹಾಗೂ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮ ನಾಯಂಡಹಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಈ ಕುರಿತು ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಮೋದಿ ಅವರ ದೂರದೃಷ್ಟಿ ಹಾಗೂ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ದಕ್ಷ ಮಾರ್ಗದರ್ಶನದಿಂದ ಸಾಮಾನ್ಯ ಜನರ ಬದುಕು ಸುಲಭವಾಗುತ್ತಿದೆ. ರಾಜ್ಯದ ರೈಲ್ವೆ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಷ್ಟು ಅಭಿವೃದ್ಧಿ ಕಾಣ್ತಿದ್ದೇವೆ ಎಂದರು. ಒಳ್ಳೆ ಕೆಲಸ ಮಾಡಿದ್ರೆ ಗೌರವ ಸಿಗ್ತದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಭಗವಂತನು ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ತುಮಕೂರಿನಲ್ಲಿ ಹೋಗಿ ನಿಂತು 1,76,000 ಗೆದ್ದು ಇವತ್ತು ರೈಲ್ವೆ ರಾಜ್ಯದ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ಮಂತ್ರಿ ಆಗಿದ್ದೇನೆ. ನಿಮ್ಗೆ ವಿನಂತಿ ಮಾಡ್ತೀನಿ, ಕಾಲ ಪಕ್ವ ಆಗ್ತಾ ಇದೆ, ದೇಶ ಅಭಿವೃದ್ಧಿ ಆಗ್ತಾ ಇದೆ. ನಾನು ಬಂದ್ಮೇಲೆ ನಿಮ್ಮ ಕರ್ನಾಟಕಕ್ಕೆ 30-35 ವರ್ಷ ಆಗದೆ ಇರೋ ಕೆಲಸಗಳು ಕರ್ನಾಟಕದಲ್ಲಿ ಆಗ್ತಾ ಇದೆ. ಕೇವಲ ಗೋವಿಂದರಾಜನಗರ ಬೆಂಗಳೂರಿಗೆ ಅಲ್ಲ, ಸುಮಾರು ಬಂದ್ಮೇಲೆ ಬೆಂಗಳೂರಿನಲ್ಲೇ ಸುಮಾರು 15-20 ಮೇಲ್ಸೇತುವೆಗಳು ಮುಗಿದಿದೆ ಒಂದು ವರ್ಷದಲ್ಲಿ. ಒಟ್ಟು ಇಡೀ ಬೆಂಗಳೂರಿನ 100 ಕಿಲೋಮೀಟರ್ ದೂರದಲ್ಲಿ ವ್ಯಾಪ್ತಿಯಲ್ಲಿ ಒಂದು ಮೇಲ್ಸೇತುವೆ, ಕೆಳಸೇತುವೆ, ಗೇಟ್ಗಳಿರ್ಬೋದು, LC ಗೇಟ್ಗಳು ಅಂತ ತೀರ್ಮಾನ ಮಾಡಿ ಅದಕ್ಕೂ ಕೂಡ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಾಯಂಡಹಳ್ಳಿಯಲ್ಲಿ ಯಾವ್ಯಾವ ರೈಲು ನಿಲುಗಡೆ? ಮೈಸೂರಿಗೆ ಸಂಪರ್ಕಿಸುವ ಚಾಮುಂಡಿ ಎಕ್ಸ್‌ಪ್ರೆಸ್, ಉತ್ತರ ಕರ್ನಾಟಕಕ್ಕೆ ಸಂಪರ್ಕಿಸುವ ಬಸವ ಎಕ್ಸ್‌ಪ್ರೆಸ್, ವಿಜಯಪುರ ಬಾಗಲಕೋಟೆಗೆ ಸಂಪರ್ಕಿಸುವ ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್. ಅಂತಾರಾಜ್ಯ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೈಸೂರು ಟುಟಿಕೋರಿನ್ ಎಕ್ಸ್‌ಪ್ರೆಸ್ ರೈಲುಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಹಾಗೂ ಅಂಬೇಡ್ಕರ್ ಸೇನೆ ಅಧ್ಯಕ್ಷರೂ ಆದ ಡಾಕ್ಟರ್ ಮೂರ್ತಿ ಅವರು ಭಾಗವಹಿಸಿದ್ದು ವಿ ಸೋಮಣ್ಣರಿಗೆ ಸಾಥ್ ನೀಡಿದ್ರು. ಇದರಿಂದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಇಂತಹ ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯಕ್ಕೆ ಮಾಡಿದ್ದಾರೆ, ಮುಂದೆಯೂ ಇದೇ ರೀತಿ ಜನಸೇವೆ ಮಾಡಲಿದ್ದಾರೆ, ನಾವು ಅವರ ಜೊತೆಗೆ ಇರ್ತೇವೆ ಅಂದ್ರು. ಮೇಡಮ್ ನೋಡಿ, ಈಗ ಬಾಗಲಕೋಟೆಗೆ ಟ್ರೈನ್ ಇರಲಿಲ್ಲ, ಅಲ್ಲೇ ಒಂದು ಟ್ರ್ಯಾಕ್ ಮಾಡಿ ಟ್ರೈನ್ ಬಿಟ್ಟಿದ್ದಾರೆ. ಮತ್ತು ಇದೇ ಥರನೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ವಿ ಸೋಮಣ್ಣವ್ರು ಬಂದ ಮೇಲೆ ಏನು ಸುಮಾರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಏನು 75-80 ವರ್ಷ ಆದರೂ ಕೂಡ ಏನು ಡೆವಲಪ್ಮೆಂಟ್ ಆಗಿಲ್ಲ, ಅದನ್ನು ಸೋಮಣ್ಣನವರು ಫ್ಲೇವರ್ಗಳಾಗಿರ್ಬೋದು ಮತ್ತು ರೈಲ್ವೆ ಅಂಡರ್ ಪಾಸ್ಗಳಾಗಿರ್ಬೋದು ಎಲ್ಲ ಕೆಲಸಗಳನ್ನ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಆಯ್ತಾ. ಹಾಗಾಗಿ ನಮಗೆ ತುಂಬ ಖುಷಿ ಇದೆ ಸಾಹೇಬರು ಬಂದಿರೋದು. ಇದು ಸಾಹೇಬರು ಮಾಡಿರೋಂಥ ಕೆಲಸಗಳು ಇವತ್ತು ಇಡೀ ಕರ್ನಾಟಕದ, ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಕೊಂಡಾಡ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಭಾಗದ ಜನ ನಮ್ಮ ಸೋಮಣ್ಣ ಸಾಹೇಬ್ ನನ್ನ ಜೊತೆಲಿರೋದ್ರೆ ನಮ್ಮ ಭಾಗ್ಯ ಆಯ್ತಾ. ಯಾಕಂತ ಹೇಳಿದ್ರೆ ಅಂಥ ನಾಯಕರು ಹುಟ್ಟೋದೇ ಕಷ್ಟ. ಇವತ್ತು ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅಂಥ ನಾಯಕರು ಇವತ್ತು ಹುಟ್ಟಿರೋದಕ್ಕೆ ಇವತ್ತು ಇಡೀ ಕ್ಷೇತ್ರದ ಎಲ್ಲಾ ತರ ಒಂದು ಡೆವಲಪ್ಮೆಂಟ್ ಆಗ್ತಾ ಇರೋದು. ನಾಯಂಡಹಳ್ಳಿ ರೈಲು ನಿಲ್ದಾಣಕ್ಕೆ ಸಿಕ್ಕಿರುವ ಈ ಹೊಸ ಸೌಲಭ್ಯ ರಾಜಧಾನಿಯ ಪಶ್ಚಿಮ ಭಾಗದ ಜನರಿಗೆ ಹೊಸ ದಿಕ್ಕು ತೋರಿಸುವಂತಾಗಿದೆ. ಸಂಚಾರ ಸುಗಮ, ಪ್ರಯಾಣ ಸುಲಭ, ಅಭಿವೃದ್ಧಿಗೆ ಮತ್ತೊಂದು ಹೆಜ್ಜೆ. ಕ್ಯಾಮರಾ ಪರ್ಸನ್ ಹರಿಕುಮಾರ್ ಜೊತೆ ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.